ಆದುದೆಲ್ಲ ಒಳ್ಳೆಯದಕ್ಕಾಗಿದೆ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ, ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀ ಏನು ಕಳೆದುಕೊಂಡಿರುವೆ? ಕಳೆದುಕೊಳ್ಳದಕ್ಕೆ ತಂದಿರುವುದು ಏನು? ನಾಶವಾಗುವಲು ನೀನು ಮಾಡಿರುವುದು ಏನು? ನೀ ಏನು ಪಡೆದುಕೊಂಡಿರುವ ಇದೆಲ್ಲ ಇಲ್ಲೇ ಪಡೆದುಕೊಳ್ಳುತ್ತೀಯ ನೀನು. ಯಾವುದು ನಿನ್ನ ಭಾಗ್ಯವಲ್ಲಿದೆಯೋ ಅದು ಸಿಕ್ಕೇ ಸಿಗುತ್ತದೆ, ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಸಿಗೋದಿಲ್ಲ. ಚಿಂತೆ ಬಿಡು, ಜೀವನದಲ್ಲಿ ಬರುವುದೆಲ್ಲ ಬಂದಂತೆ ಸ್ವೀಕರಿಸು. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಆಗೇ ತೀರುತ್ತದೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ಸತ್ಯದ ದಾರಿಯಲ್ಲಿ ಹೋಗು. ನೀನು ನಡೆಯುವ ದಾರಿಯಲ್ಲಿ ಪಾತಾಳಕ್ಕೆ ಬಿದ್ದರೆ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ. ಸ್ವರ್ಗದಲ್ಲಿ ಎಲ್ಲವನ್ನೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿ ಇಲ್ಲ. ಇವತ್ತಿನ ಮನುಷ್ಯರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ಲ. ಮನಸ್ಸಿಗೆ ಮದವೇರಿದರೆ ಸ್ಮಶಾನದಲ್ಲಿ ಹೋಗಬೇಕಂತೆ. ಏಕೆಂದರೆ ನಾನು ನನ್ನಿಂದಲೇ ಅಂತ ಹೇಳಿದ ಜನರು ಅಲ್ಲಿ ಮಣ್ಣಾಗಿ ಸಿಗುತ್ತಾರೆ. ಭಗವಂತ ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ, ಆದರೆ ಅನ್ಯಾಯ ಮಾಡುವುದಿಲ್ಲ. ತಡ ಆಗುವುದಕ್ಕೆ ಅದ್ಭುತಗಳು ಕಾದಿರುತ್ತವೆ, ನಾವು ಕಾದಿ ನೋಡಬೇಕು ಅಷ್ಟೇ. ಎಲ್ಲ ಹೇಳುತ್ತಾರೆ, ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ, ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲ ಕೊಂಡು ಹೋಗುತ್ತಾನೆ. ಬದುಕಲಿಕ್ಕೆ ನಾವು ದುಡಿಯುವುದು ಅಗತ್ಯ, ಅನಿವಾರ್ಯ. ಹಾಗೆಂದು ಫಲದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆ ಹೆಚ್ಚು. ಕೆಲಸವು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಫಲ ಇಂದಲ್ಲ ನಾಳೆ ದೊರೆಯುತ್ತದೆ. ಒಂದು ಬಾರಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳಿದ, ಈ ಗೋಡೆ ಮೇಲೆ ಒಂದು ಸಂದೇಶ ಬರಿ. ಅದು ಹೇಗಿರಬೇಕೆಂದರೆ, ಖುಷಿಯಲ್ಲಿ ಇದ್ದಾಗ ಓದಿದರೆ ದುಃಖವಾಗಬೇಕು, ದುಃಖದಲ್ಲಿ ಇದ್ದಾಗ ಓದಿದರೆ ಖುಷಿಯಾಗಬೇಕು. ಕೃಷ್ಣ ಬರೆದ, ಈ ಸಮಯ ಕಳೆದು ಹೋಗುತ್ತದೆ. ಅಕ್ಕಿ ಅನ್ನಕ್ಕೆ ಕೇಳಿತು, ನೀನೇ ಆಗಿದೆ, ಆದರೆ ಅದು ಹೇಗೆ ಅನ್ನವಾಗಿದೆ? ಅನ್ನ ಸುಂದರವಾಗಿ ಉತ್ತರಿಸಿತು, ನೀರು ಮತ್ತು ಬೆಂಕಿಗಳ ಸಂಪರ್ಕಕ್ಕೆ ಒಳಗೊಂಡಿದೆ.
ಅವುಗಳ ಸಂಸ್ಕಾರದಿಂದ ಮೃದುವಾಗಿದೆ, ಮಧುರವಾಗಿದೆ. ಅಕ್ಕಿ ಎನ್ನುವ ಭಾವ ಕಳೆದುಕೊಂಡಿದೆ, ಅನ್ನವೆನ್ನುವ ಅನುಭವ ಪಡೆದುಕೊಂಡಿದೆ. ಪುಣ್ಯಜ್ಞಾನ ಮೋಕ್ಷಗಳ ಬೆಂಬ, ಮಧುರವಾದ ಮೋಕ್ಷ ದೊರೆಯುತ್ತದೆ. ಚಿಂತಿಸಲು ನೀನೇನು ಕಳೆದುಕೊಂಡಿರುವೆ? ನಿಶ್ಚಿಂತೆಯಿಂದ ಇರುವಲು ನೀನೇನು ಪಡೆದುಕೊಂಡಿರುವೆ? 3 ದಿನದ ಈ ನಾಟಕದಲ್ಲಿ ಕಳೆದುಕೊಂಡಿರಲು ನೀನು ಕರ್ಮವೂ ಒಂದೇ, ಪಡೆದುಕೊಂಡಿರುವುದು ನೀನು ಪುಣ್ಯವೂ ಒಂದೇ. ದೊಡ್ಡ ಮನುಷ್ಯ ಆಗಲು ಒಳ್ಳೆಯದು, ಆದರೆ ಒಳ್ಳೆ ಮನುಷ್ಯ ಆಗುವುದು ದೊಡ್ಡ ವಿಷಯ. ಥ್ಯಾಂಕ್ ಯು.